ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂತಹದ್ದು ಅಥವಾ ಆದ ಬಳಿಕ ಒಂದಿಷ್ಟು ಶಾಸ್ತ್ರಗಳನ್ನ ಎಲ್ಲ ಕಡೆಗಳಲ್ಲೂ ನೋಡುವುದನ್ನ ಜೋರು ಮಾಡ್ಕೊಂಡಿದ್ದಾರೆ, ಅಂದರೆ ಹೆಚ್ಚು ಮಾಡ್ಕೊಂಡಿದ್ದಾರೆ. ಯಾವಾಗ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲೇ ಇರ್ತಾರೆ ಅನ್ನುವಂತಹದ್ದು ಕನ್ಫರ್ಮ್ ಆಯಿತು, ಅವರ ಗೃಹ ಕಚೇರಿಯನ್ನ ಬೇರೆಡೆಗೆ ಮಾಡ್ಕೊಳ್ತಾ ಇರುವಂತಹದ್ದು. ಕುಮಾರಕೃಪಾ ಅತಿಥಿ ಗೃಹ ಅಲ್ಲೇನಿದೆ ಅದನ್ನ ಗೃಹ ಕಚೇರಿ ಮಾಡ್ಕೊಳ್ಳೋದಕ್ಕೆ ಈಗ ಮುಂದಾಗ್ತಿದ್ದಾರೆ. ಅಲ್ಲಿ ಒಂದಿಷ್ಟು ಡೆವಲಪ್ಮೆಂಟ್ಗಳು, ಅಲ್ಲಿ ಒಂದಿಷ್ಟು ಹೊಸದಾದಂತಹ ಟಚ್ ಅನ್ನ ಕೊಡೋದಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಮುಂದಾಗ್ತಿದ್ದಾರೆ. ಇದರ ಜೊತೆಗೆ ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಉತ್ತರದ ದಿಕ್ಕಿನ ವ್ಯಾಮೋಹ ಜೋರಾಗ್ತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಸುದ್ದಿಗೋಷ್ಠಿ ಮಾಡಲಿ, ವಿಧಾನಸೌಧದಲ್ಲಿ ಎಂಟ್ರಿ ಆಗೋದಿರಲಿ, ಅಥವಾ ಅವರು ಕೂರುವಂತಹ ಕುರ್ಚಿ ಎಲ್ಲವನ್ನು ಕೂಡ ಉತ್ತರ ದಿಕ್ಕಿಗೆ ಮಾಡ್ಕೊಳ್ತಾ ಇರುವಂತಹದ್ದು. ಒಂದು ಹಂತಕ್ಕೆ ಅವರಿಗೆ ಅದು ಅಧಿಕಾರದ ವಿಚಾರವಾಗಿ ಸರಿ ಅನಿಸಿದ್ರು ಕೂಡ ಅದೊಂದು ವಿಪರ್ಯಾಸ. ಇಲ್ಲೂ ಕೂಡ ಅಂದರೆ ಕುಮಾರಕೃಪಾ ಅತಿಥಿ ಗೃಹದಲ್ಲೂ ಕೂಡ ಅವರು ಉತ್ತರ ದಿಕ್ಕಿನಿಂದಲೇ ಓಡಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ರಿನೋವೇಷನ್ ಕಾರ್ಯಗಳು ಮುಂದುವರೆದಿದೆ. ನಾನಿದೀಗ ಕುಮಾರಕೃಪಾ ಅತಿಥಿ ಗೃಹದಲ್ಲಿದ್ದೀನಿ. ಇಲ್ಲಿ 2 ಬಾಗಿಲಿವೆ ಉತ್ತರ ದಿಕ್ಕಿಗೆ ಹೋಗೋದಿಕ್ಕೆ. ಒಂದು ಹಿಂದೆ ಅಂದರೆ ಅತಿಥಿ ಗೃಹದ ಒಳಗಡೆ ಕಾರ್ ಪಾರ್ಕಿಂಗ್ ಏನಿತ್ತು ಆ ಏರಿಯಾದ ಮುಖಾಂತರ ಒಳಗೋಗ್ತಾರೋ, ಅಥವಾ ಇಲ್ಲಿ ಇನ್ನೊಂದು ಬಾಗಿಲಿದೆ, ಅದು ಸ್ವಲ್ಪ ಆಂಟಿಕ್ ಇದರಲ್ಲೇ ಇರೋದ್ರಿಂದ ಈ ಬಾಗಿಲಿಂದ ಒಳಗೋಗ್ತಾರ ಅನ್ನುವಂತಹದ್ದು ಸಹಜ ಕುತೂಹಲ. ಆದರೆ 2ರಲ್ಲಂತೂ ಒಂದು ಬಾಗಿಲಿಂದ ಅವರು ಇಲ್ಲಿಯೇ ಹೋಗ್ತಾರೆ ಅನ್ನುವಂಥದ್ದು. ಇದರ ಜೊತೆಗೆ ಇಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆಗೆ ಅಂತೇಳಿ ಏನು ಶೆಡ್ಡನ್ನು ಹಾಕಲಾಗಿತ್ತು, ಒಂದು ಫೆನ್ಸಿಂಗನ್ನು ಮಾಡಲಾಗಿತ್ತು, ಅದೆಲ್ಲವನ್ನು ಕೂಡ ಇದೀಗ ಡೆಮಾಲಿಷನ್ ಮಾಡಿ ಇಲ್ಲಿ ಒಂದಿಷ್ಟು ಬೇರೆ ರೀತಿಯ ಅವರ ಗೃಹ ಕಚೇರಿಗೆ ಬೇಕಾದಂತಹ ರೀತಿಯಲ್ಲಿ ಅದಕ್ಕೊಂದು ಟಚ್ ಕೊಡೋದಕ್ಕೆ ಇದೀಗ ಇಲ್ಲೆಲ್ಲವನ್ನು ಕೂಡ ಮರ ಗಿಡಗಳು ಅಕ್ಕಪಕ್ಕ ಏನಿತ್ತು, ಆ ಫೆನ್ಸಿಂಗ್ ಏನಿತ್ತು ಅದೆಲ್ಲವನ್ನು ಕೂಡ ರಿನೋವೇಷನ್ ಮಾಡೋದಕ್ಕೆ ಇದೀಗ ಎಲ್ಲವನ್ನು ಕೂಡ ತೆಗೆದಾಕಿರುವಂತಹದ್ದು. ಬಹುತೇಕವಾಗಿ ಇಲ್ಲೇ ಅವರ ಕಚೇರಿ ಬರೋದ್ರಿಂದ ಈ ಬಾಗಿಲಿನಿಂದಲೇ ಓಡಾಡ್ತಾರೆ ಅನ್ನುವಂತಹದ್ದಿದೆ. ಇದರ ಜೊತೆಗೆ ಇಲ್ಲಿ ಒಂದಿಷ್ಟು ಸರಿಯಾದ ರೀತಿಯಾದಂತಹ ವ್ಯವಸ್ಥೆ, ಅವರ ಕಾರ್ ಪಾರ್ಕಿಂಗ್ ಆಗಿರ್ಬೋದು ಅಥವಾ ಬಂದವರಿಗೆ ಇಲ್ಲಿ ಬರುವಂತಹ ಜನರಿಗೆ ಒಂದಿಷ್ಟು ವ್ಯವಸ್ಥೆಗಳನ್ನ ಕೂರೋದಿಕ್ಕೆ, ನಿಲ್ಲೋದಿಕ್ಕೆ, ಅಥವಾ ಅವರಿಗೆ ಒಂದು ನೀರಿನ ವ್ಯವಸ್ಥೆ ಆ ರೀತಿ ಮಾಡೋದಕ್ಕೆ ಏನಾದರೂ ಈ ಜಾಗನ ಕ್ಲೀನ್ ಮಾಡಿಸ್ತಿದ್ದಾರೋ ಗೊತ್ತಿಲ್ಲ. ಆದರೆ ಬಹುತೇಕವಾಗಿ ಇಲ್ಲಿ ಎಲ್ಲ ಗೌರ್ಮೆಂಟ್ ಕಾರ್ಗಳು, ಅಂದರೆ ಬೇರೆ ಬೇರೆ ಅದು ಮಾಜಿ ಪ್ರಧಾನಿ ದೇವೇಗೌಡರ ಕಾರ್ ಆಗಿರ್ಬೋದು, ಉಳಿದಂತೆ ಎಲ್ಲರ ಕಾರ್ಗಳು ಕೂಡ ಇಲ್ಲೇ ನಿಲ್ತಾ ಇತ್ತು. ಆ ಒಂದು ಕಾರ್ ವ್ಯವಸ್ಥೆ ನಿಲ್ತಿದ್ದಂತಹ ಜಾಗವನ್ನು ಇದೀಗ ರಿನೋವೇಷನ್ ಮಾಡ್ತಿದ್ದಾರೆ. ಇದರ ಜೊತೆಗೆ ಬಹಳ ಕುತೂಹಲಕಾರಿ ಆಗ್ತಾ ಇರುವಂತಹದ್ದು ಈ 2 ಸಿಮೆಂಟ್ ಪಿಲ್ಲರ್ಗಳು. ಒಂದು ಆ ಕಡೆ ಭಾಗದಲ್ಲಿ ಹಾಕಲಾಗಿದೆ, ಮತ್ತೊಂದು ಈ ಕಡೆ ರೆಡಿ ಮಾಡ್ತಾ ಇದ್ದಾರೆ. ಆದರೆ ಇದು ಏನು ಅನ್ನುವಂತಹದ್ದು ಪ್ರಯಾಂಬಲ್ ಅಂದರೆ ಸಂವಿಧಾನದ ಪುಸ್ತಕದ ಅಕ್ಷರಗಳನ್ನೇನಾದರೂ ಇಲ್ಲ ಹಾಕ್ತಾರಾ ಅಥವಾ ಇನ್ಯಾರದ್ದು ಫೋಟೋ ಏನಾದರೂ ಬರುತ್ತಾ, ಅದು ಯಾವುದು ಕೂಡ ಸ್ಪಷ್ಟತೆ ಇಲ್ಲ. ಆದರೆ ಈ ದೊಡ್ಡ ದೊಡ್ಡ ಸ್ಲೈಡ್ಸ್ ಏನಿದೆ, ಸಿಮೆಂಟ್ ಸ್ಲೈಡ್ಸ್ ಏನಿದೆ, ಅದು ಸಾಕಷ್ಟು ರೀತಿಯಾದಂತಹ ಒಂದಿಷ್ಟು ಕುತೂಹಲವನ್ನು ಕೆರಳಿಸ್ತಿದೆ. KK ಗೆಸ್ಟ್ ಹೌಸ್ ಅಂದರೆ ಕುಮಾರಕೃಪಾ ಅತಿಥಿ ಗೃಹ ಅಂತ ಬಂದಾಗ ಸಹಜವಾಗಿ ಅದರ ಎಂಟ್ರಿ ಈ ಭಾಗದಲ್ಲೇ ಇತ್ತು, ಅಂದರೆ ಎಲ್ಲರೂ ಕೂಡ ಓಡಾಡ್ತಿದ್ದಂತಹದ್ದು. ಇದೊಂದು ಆಂಟಿಕ್ ಬ್ರಿಟಿಷರ್ ಕಾಲದ ಒಂದು ಬಿಲ್ಡಿಂಗ್ ಆಗಿದ್ರಿಂದ ಸಹಜವಾಗಿ ಈ ಒಂದು ಬಿಲ್ಡಿಂಗ್ ಗಮನ ಸೆಳೀತಿದ್ರ ಜೊತೆಗೆ ಎಲ್ಲರೂ ಕೂಡ ಇದೇ ಬಾಗ್ಲ ಮುಖಾಂತರ ಓಡಾಡ್ತಿದ್ರು. ಇದೇ ಬಾಗ್ಲ ಮುಖಾಂತರ ಒಂದಿಷ್ಟು ಯಾರಾದರೂ VIP-ಗಳು ಬಂದರೆ ಉಳ್ಕೊಳ್ಳೋದು ಮಾಡೋದು ಇದೇ ಇತ್ತು. ಹೊಸದಾಗಿ ಕಚೇರಿ ಅಂದರೆ ಹಿಂದೆ ಒಂದು ಬಿಲ್ಡಿಂಗ್ ಆದ ಬಳಿಕ ಇಲ್ಲಿ ಒಂದಿಷ್ಟು ಓಡಾಟ ಕಡಿಮೆ ಆಗಿತ್ತು. ಆದರೆ ಇದೀಗ ಇದನ್ನೇ ಏನು ಅವರು ಗೃಹ ಕಚೇರಿಯಾಗಿ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕ್ಲೀನಿಂಗ್ ಕೂಡ ಆಗ್ತಾ ಇದೆ. ಬಹುತೇಕವಾಗಿ ಒಂದಿಷ್ಟು ಜನ ದಿಲ್ಲಿ VIP-ಗಳೆಲ್ಲರೂ ಕೂಡ ಇಲ್ಲಿಯೇ ಬಂದು ಉಳ್ಕೊಳ್ಳುವಂತಹ ಕೆಲಸ ಆಗ್ತಿತ್ತು. ಇದರ ಜೊತೆಗೆ ಹೊಸ ಪೀಠೋಪಕರಣಗಳು ಸೇರಿದಂತೆ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ದಾರೆ. ಅಂದರೆ ಹೊಸ ಪೀಠೋಪಕರಣ, ಹೊಸ AC, ಬೃಹತ್ TV ಅಳವಡಿಕೆ, ಹೀಗೆ ನಾಮಫಲಕಗಳ ಅಳವಡಿಕೆಯ ತಯಾರಿ ಕೂಡ ಇಲ್ಲಿ ಜೋರಾಗಿ ನಡೀತಿದೆ. ಬಹುತೇಕವಾಗಿ ಅವರ ಗೃಹ ಕಚೇರಿ ಇಲ್ಲಿಯೇ ಇರೋದ್ರಿಂದ ಇಲ್ಲಿ ಜನರಿಗೆ ಬರುವಂತಹವರಿಗೆ ಎಲ್ಲರೂ ಕೂಡ ವ್ಯವಸ್ಥೆಯನ್ನು ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಆಗ್ತಿದೆ. ಆದರೆ ವಿಪರ್ಯಾಸನ ಹಿಂದೆ ಹೇಳಿದಂತೆ ಅವರಿಗೆ ಉತ್ತರ ದಿಕ್ಕಿನ ವ್ಯಾಮೋಹ ಜಾಸ್ತಿ ಆಗಿದೆಯೋ, ಅಥವಾ ಏನು ಅವರ ವಿಧಾನಸೌಧದಲ್ಲಿ ಅವರ ಕೊಠಡಿ ಕೂರುವುದು, ನಿಲ್ಲೋದು, ಅಥವಾ ಅವರ ಒಂದು ಪೂಜೆ, ಅವರ ಒಂದು ಸಹಿ ಹಾಕುವಂತಹ ಜಾಗ ಎಲ್ಲವೂ ಕೂಡ ಉತ್ತರ ದಿಕ್ಕಿಗೆ ಮಾಡಿಸ್ಕೊಂಡಿರೋದ್ರಿಂದ ಅವನ ಒಂದು ಗೃಹ ಕಚೇರಿ ಕುಮಾರಕೃಪದಲ್ಲೂ ಕೂಡ ಎಲ್ಲವನ್ನು ಉತ್ತರ ದಿಕ್ಕಿನಿಂದಲೇ ಮಾಡಬೇಕು ಅನ್ನುವಂತಹದ್ದು ಅವರ ಒಂದಿಷ್ಟು ನಿಲುವಾಗಿತ್ತು. ಹಾಗಾಗಿ ಎಲ್ಲ ತಯಾರಿಗಳು ಕೂಡ ಇಲ್ಲಿ ನಡೆದಿವೆ. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.